ನಾವು 1967ನೇ ಇಸ್ವಿಯಿಂದ ದಸರಾವನ್ನು ನೋಡ್ತಾ ಇದ್ದೀವಿ. ಚಾಮರಾಜೇಂದ್ರ ಒಡೆಯರವರು ಅಂಬಾರಿ ಮೇಲೆ ಕುಳಿತುಕೊಂಡು ಹೋದಂಥ ದಸರಾವನ್ನು ನೋಡಿದಿರೋವಂಥ ನಾವು ಸಾಯಿಜಿರಾವ್ ರೋಡ್ನಲ್ಲೆಲ್ಲ ತಿರುಗಾಡಿಕೊಂಡು ನೋಡಿರೋವಂಥವ್ರು, ಚಾಮುಂಡಿ ಬೆಟ್ಟವನ್ನು ಹತ್ಕೊಂಡು ಅದನ್ನು ರಾತ್ರಿ ವೇಳೆ ಎಲ್ಲ ನೋಡಿರೋವಂಥ ಅನುಭವಗಳಿದೆ. ಈಗ ಹೇಗೆ ಕಾಲ ಬದಲಾವಣೆ ಆಗ್ತಾ ಬಂದಂಗೆ ದಸರಾವನ್ನು ಬದಲಾವಣೆನೇ ಆಯಿತು. ಇತ್ತೀಚಿನ ವರ್ಷಗಳಲ್ಲಿ ಇನ್ನೂ ಅದ್ಧೂರಿಯಾಗಿ ದೀಪಾಲಂಕಾರ ಎಲ್ಲ ಬಡಾವಣೆಗಳಿಗೂ ಇದು ಹರಡುವಂಥದ್ದಾಗಿದೆ. ಮುಖ್ಯವಾಗಿ ಮೊದಲು ದಸರಾ ಸಯಾಜಿರಾವ್ ರಸ್ತೆ ಮತ್ತು ಚಾಮರಾಜ ಜೋಡಿ ರಸ್ತೆ ಮತ್ತು ದೊಡ್ಡಕೆರೆ ಮೈದಾನ ಸುತ್ತಮುತ್ತ ಇದ್ದದ್ದು. ಈಗ ಎಲ್ಲ ಬಡಾವಣೆಗಳಲ್ಲಿ ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಭಾಗಗಳಲ್ಲಿ ಎಲ್ಲ ಕಡೆ ಭಾಳ ಚೆನ್ನಾಗಿ ವಿದ್ಯುತ್ ಅಲಂಕಾರವನ್ನು ನಾವು ನೋಡ್ಬೋದಾಗಿದೆ. ನಂತರದ ವರ್ಷಗಳಲ್ಲಿ ಬಸ್ನಲ್ಲಿ ಅಂದರೆ ಅಂಬಾರಿ ಈ ವಾಹನದಲ್ಲಿ ಕುಳಿತುಕೊಂಡು ನಾವು ಅದನ್ನು ಆನಂದಿಸುವಂಥದ್ದು, ಮಕ್ಕಳ ಜೊತೆಯಲ್ಲಿ ಸಂಸಾರ ಸಮೇತವಾಗಿ ಒಂದು ಆನಂದಿಸುವಂಥಲ್ಲೆಲ್ಲ ಸೌಲಭ್ಯಗಳನ್ನು ಈ ಸರ್ಕಾರ ಮತ್ತು ಹಿಂದಿನ ಸರ್ಕಾರನೂ ಸಹ ಮಾಡ್ತಾ ಬಂದಿದೆ. ಹಾಗಾಗಿ ಇದು ಎಲ್ಲ ಪ್ರವಾಸಿಗರಿಗೆ ನಮ್ಮ ಮೈಸೂರಿಗೆ ಬರಲೇಬೇಕು ಅಂತ ಈ ಮುಖಾಂತರ ನಾನು ಮೈಸೂರು ನಿವಾಸಿಯಾಗಿ ಆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಸರ್ಕಾರಕ್ಕೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೆಂಗಳೂರಿಂದ ಬಂದಿರೋದು ಸರ್. ತುಂಬ ಚೆನ್ನಾಗಿತ್ತು ಸರ್, ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಹೋದ ಸತಿಗಿಂತ ಈ ಸತಿ ಚೆನ್ನಾಗಿತ್ತು. ಹೋದ ಸತಿ ಅಷ್ಟೊಂದು ಇರಲಿಲ್ಲ, ಈ ಸತಿ ಚೆನ್ನಾಗಿತ್ತು. ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ, ನಮ್ಮ ಫ್ಯಾಮಿಲಿ 8 ಜನ ಬಂದಿದ್ದೀವಿ. ನಾವು ಡಿಫ್ರೆಂಟ್ ಆಗಿತ್ತು, ಚೆನ್ನಾಗೂ ಇತ್ತು. ಈ ಸಲ ಡಿಸೈನ್ಸು ಕಲರ್ಸು ಎಲ್ಲ ಡಿಫ್ರೆಂಟಾಗಿ ಅರೇಂಜ್ ಮಾಡಿದ್ದಾರೆ, ಚೆನ್ನಾಗಿತ್ತು ಎಲ್ಲ. ಹೌದು, ಗಾಂಧೀಜಿ ಸಂದೇಶ ಇತ್ತು, ಮತ್ತು ಈ ಸಲ ಕೊಟ್ಟಿರೋ ಸೌಲಭ್ಯಗಳ ಸಂದೇಶ ಇತ್ತು, ಎಲ್ಲ ಇತ್ತು, ಚೆನ್ನಾಗಿತ್ತು ಸರ್. ಹಾಂ, ನಾವು ಎಂಜಾಯ್ ಮಾಡಿದ್ವಿ ಸರ್. ತುಂಬ ಖುಷಿ ಕೊಡುತ್ತೆ ಸರ್. ಎಲ್ಲ ಒಂದು ಲೋಕಕ್ಕೆ ಹೋದಂಗೆ ಅನಿಸುತ್ತೆ, ಲೈಟಿಂಗ್ಸ್ ಲೋಕದಲ್ಲಿ ಒಂದು ಲೋಕಕ್ಕೆ ಹೋದಂಗೆ ಅನಿಸುತ್ತೆ, ಚೆನ್ನಾಗಿರುತ್ತೆ. ಸೂಪರ್, ತುಂಬ ಅದ್ಭುತವಾಗಿದೆ. ಈ ಸರಿ ಮೈಸೂರು ದಸರಾ ಅಂತಂದರೆ ವಿಶೇಷವಾಗಿದೆ. ಜನನೂ ಸಹ ಜಾಸ್ತಿ ಇದ್ದಾರೆ, ತುಂಬ ಸ್ಪಂದಿಸ್ತಾ ಇದ್ದಾರೆ. ನಮಗೆ ಭಾಳ ಖುಷಿಯಾಯಿತು. ನಾವು ಮಂಡ್ಯದಿಂದ ಬಂದಿರತಕ್ಕಂಥದ್ದು ಶ್ರೀಪತಿ ಭಾರದ್ವಾಜ್ ಅಂದ್ಬಿಟ್ಟು, ನಮ್ಮ ಹುಡುಗ ಗೌತಮ್ ಭಾರದ್ವಾಜ್ ಅಂತ ಹೇಳ್ಬಿಟ್ಟು. ಏಕೆ ಅಂತಂದರೆ ನಾವು ಪ್ರತಿ ವರ್ಷವೂ ಯಾವ ಸರಿನೂ ಬಂದಿರಲಿಲ್ಲ. ಇದು ಅಂಬಾರಿ ಅಂತಕ್ಕಂಥದ್ದು ಬಸ್ ಇದೆ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಬಟ್ ಇದೇ ಸರಿ ಫಸ್ಟ್ ಟೈಮು ನಾವು ಬಂದಿರತಕ್ಕಂಥದ್ದು. ಏಕೆಂದರೆ ಇದು ವಿಚಾರನೇ ಗೊತ್ತಿರಲಿಲ್ಲ, ನಮ್ಮ ಸ್ನೇಹಿತರ ಮುಖಾಂತರ ಗೊತ್ತಾಯಿತು. ಬಂದು ನೋಡಿ ಪ್ರತಿಯೊಬ್ಬರೂ ಸಹ ಇದು ಆನಂದಿಸಬೇಕು. ಯಾಕೆಂದರೆ ನಾವು ಇಷ್ಟೊಂದು ಜನ ಸೇರಿದರೆ ಅಂತ ನಾವು ಐಡಿಯಾನೇ ಇರಲಿಲ್ಲ. ಬಂದು ನೋಡಿದ್ರೆ ಪ್ರತಿಯೊಂದು ಸಹ ಸಂವಿಧಾನದ ಒಂದು ಸ್ಲೋಗನ್ನ ಹಾಕಿದ್ದಾರೆ. ವಿಚಾರ ಬಗ್ಗೆ, ಗಾಂಧೀಜಿ ಬಗ್ಗೆ ಬಹಳ ವಿಚಾರಗಳನ್ನ ಹಾಕಿದ್ದಾರೆ. ಸಯ್ಯಾಜಿರಾವ್ ರೋಡ್ ಇರ್ಬೋದು, ಪ್ರತಿಯೊಂದು ಸಹ ಒಂದು ಪ್ಯಾಲೇಸಲ್ಲಿ ಬಂದಾಗುತ್ತೆ. ಪ್ರತಿಯೊಂದು ಸಹ ಅದ್ಭುತವಾಗಿದೆ. ಇದನ್ನು ನೋಡಲೇಬೇಕು, ನೋಡಿ ಎಂಜಾಯ್ ಮಾಡಬೇಕು. ಇದು ನಮ್ಮ ಒಂದು ದಸರಾ ಅಂತಕ್ಕಂಥದ್ದು ಇದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದ ಒಂದು ಹಬ್ಬ. ಇದು ಮನೆಗೂ ಮಾಡ್ತಕ್ಕಂಥ ಹಬ್ಬ. ಅದರಲ್ಲೂ ಈ ಮೈಸೂರಲ್ಲಿ ತುಂಬ ವಿಶೇಷವಾದ ಒಂದು ತುಂಬ ಅದ್ಭುತವಾಗಿ ಈ ಸರಿ ಮಾಡಿದ್ದಾರೆ. ಸರ್ಕಾರಕ್ಕೂ ನಾವು ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಒಂದು ಇದಕ್ಕೆ ವೈಯಕ್ತಿಕವಾಗಿ ನಾನು ವಂದನೆಗಳನ್ನ ಅರ್ಪಿಸ್ತೀನಿ. ತುಂಬ ಖುಷಿ ಆಗ್ತಾಯಿದೆ. ಇಟ್ಸ್ ರಿಯಲಿ ತುಂಬ ಒಂದು ಬಾಯಿನಲ್ಲಿ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಅಂಬಾರಿ ಬಸ್ಸಲ್ಲಿ ಬಂದಂಥ ಎಂಜಾಯ್ ಮಾಡಿದಂಥದ್ದು ಮರೆಯಲಾಗದ ಕ್ಷಣ ನಮ್ಮ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್.